ಭೂಮಿ, ಏನ್ ಮಾಡ್ತಾ ಇದ್ಯಾ? ನಾನು ಕುವೆಂಪು ಅವ್ರು ಬರೆದಿರೋ ಕವನ ಓದ್ತಾ ಇದ್ದೀನಿ. ಓಹೋ, ಹೌದಾ? ಹಾಗಾದ್ರೆ ಕುವೆಂಪು ಬಗ್ಗೆ ಏನೇನ್ ಗೊತ್ತು? ಕುವೆಂಪು ಅವರಿಗೆ ಕನ್ನಡ ಭಾಷೆ ಎಂದರೆ ತುಂಬಾ ಇಷ್ಟ. ಅವರು ಕನ್ನಡ ಸಾಹಿತ್ಯದ ಎಲ್ಲಾ ಪ್ರಕಾರಗಳು ಅಂದರೆ ಕವನ, ಕಾದಂಬರಿ, ನಾಟಕ, ಸಣ್ಣ ಕತೆ, ಪ್ರಬಂಧ, ಖಂಡಕಾವ್ಯ ಇವೆಲ್ಲವನ್ನೂ ಬರೆದಿದ್ದಾರೆ. ಅದೆಲ್ಲ ಸರಿ. ಕುವೆಂಪು ಅವ್ರ ಬಗ್ಗೆ ರೋಮಾಂಚನಕಾರಿ ವಿಷಯ ಗೊತ್ತಾ? ಏನದು? ಇಂಗ್ಲಿಷ್ ನಲ್ಲಿ ಬರೆಯಕ್ಕೆ ಬಹಳ ಇಷ್ಟ ಇತ್ತು. ಅವರು ಮೊದಲು ಬರೆಯಲು ಪ್ರಾರಂಭ ಮಾಡಿದ್ದೇ ಇಂಗ್ಲಿಷ್ ನಲ್ಲಿ. ಹೌದಾ? ಹಾಗಾದ್ರೆ ಕುವೆಂಪುರವರು ಇಂಗ್ಲಿಷ್ ಕವಿ ಆಗಕ್ಕೆ ಹೋಗಿ ಕನ್ನಡದ ಕವಿ ಹೆಂಗಾದ್ರೂ ನೋಡ್ಕೊಂಡ್ ಬರೋಣವಾ? ಸರಿ ಸರಿ, ನಂಗೂ ಕುತೂಹಲ ಹೆಚ್ಚಾಗ್ತಾ ಇದೆ, ಬಾ ನೋಡ್ಕೊಂಡ್ ಬರೋಣ. 1924 ಮೈಸೂರು ಮಹಾರಾಜ ಕಾಲೇಜಿನ ವಾರ್ಷಿಕೋತ್ಸವಕ್ಕೆ ಅಧ್ಯಕ್ಷರಾಗಿ ಪ್ರಾಧ್ಯಾಪಕರಾದ ಡಾಕ್ಟರ್ ಕೃಷ್ಣ ಅಯ್ಯಂಗಾರ್ ರವರು ಆಗಮಿಸಿದ್ದಾರೆ. ಯುವ ಕವಿಯಾದ ಪುಟ್ಟಪ್ಪನವರು ತಮ್ಮ ಕವನವನ್ನು ಓದಿದ್ದಾರೆ. ಜನರು ಅದಕ್ಕೆ ಮೆಚ್ಚುಗೆ ನೀಡಿದ್ದಾರೆ. ಸರ್, ನಾನು ಪುಟ್ಟಪ್ಪ. ನಾನು ಕವನ ಓದಿದ್ನಲ್ಲ ಸರ್, ಹೇಗಿತ್ತು ಸರ್? ಪುಟ್ಟಪ್ಪ, ನಿಮ್ ಕವನ ತುಂಬಾ ಚೆನ್ನಾಗಿದೆ. ಇನ್ ಕೆಲವು ದಿನಗಳಲ್ಲಿ ಐರಿಷ್ ಕವಿ ಜೇಮ್ಸ್ ಕಜಿನ್ಸ್ ಬರ್ತಾ ಇದ್ದಾರೆ. ಅವ್ರ ಸಲಹೆ ತಿಳ್ಕೊಳ್ಳಿ, ನಿಮ್ ಪ್ರಯೋಜನವಾಗಬಹುದು. ಓ ಹೌದಾ ಸರ್, ಸರಿ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ. ಸರ್, ನಾನು ಪುಟ್ಟಪ್ಪ ಅಂತ. ನನಗೆ ಕವಿಯಾಗಲು ತುಂಬ ಆಸೆ ಇದೆ. ಹಾಗಾಗಿ ನಾನು ಬಿಗಿನರ್ಸ್ ಮೂಸು ಇಂಗ್ಲಿಷ್ ಕವನ ಸಂಕಲ ಬರೆದಿದ್ದೇನೆ. ನೀವು ಓದಿ ನಿಮ್ಮ ಅಭಿಪ್ರಾಯ ತಿಳಿಸ್ತೀರಾ? ಓದ್ತೀನಿ ನೋಡೋಣ. ಪುಟ್ಟಪ್ಪ ಅವರೇ, ನೀವು ಧರಿಸಿರೋ ಉಡುಪು ಮಾತ್ರ ಸ್ವದೇಶಿ, ಆದರೆ ನೀವು ಬರ್ದಿರೋದು ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಯಾವುದಾದ್ರೂ ಬರ್ದಿದ್ದೀರಾ? ಬರ್ದಿದ್ರೆ ತೋರಿಸಿ ನೋಡೋಣ. ಇಲ್ಲ ಸರ್, ಕನ್ನಡದಲ್ಲಿ ಯಾವುದು ಬರೆದಿಲ್ಲ. ನನ್ನ ಆಲೋಚನೆಗಳನ್ನು ಕನ್ನಡದಲ್ಲಿ ತಿಳಿಸಲು ಪದಗಳಿಲ್ಲ. ಹಾಗಾಗಿ ನಾನು ಕನ್ನಡ ಬರೀ ಮಾತನಾಡಲು ಉಪಯೋಗಿಸುತ್ತೇನೆ. ಬರೆಯೋದು ಮಾತ್ರ ಇಂಗ್ಲೀಷು. ಪುಟ್ಟಪ್ಪ ಅವರೇ, ಕನ್ನಡ ಅಸಮರ್ಥವಾದ ಭಾಷೆ ಅಂತ ತಿಳ್ಕೊಬೇಡಿ. ಯಾವುದು ಭಾಷೆ ನಿಕೃಷ್ಟವಲ್ಲ. ಭಾಷೆಗೆ ಶಕ್ತಿ ಬರೋದು ಮಾತಾಡೋದ್ರಿಂದ. ಮಾತಾಡೋರಲ್ಲಿ ಶಕ್ತಿ ಇದ್ರೆ ಭಾಷೆ ಶಕ್ತಿಯುತವಾಗುತ್ತದೆ. ನೀವು ಇಂಗ್ಲೀಷಲ್ಲಿ ಬೇಡ, ಕನ್ನಡಲ್ಲಿ ಬರೀರಿ. ಯಾಕಂದ್ರೆ ಅವ್ರವ್ರ ಮಾತೃಭಾಷೆಯಲ್ಲಿ ಬರೆದ್ರೆ ಭಾವನೆಗಳು ವ್ಯಕ್ತಪಡಿಸಲು ಸುಲಭವಾಗುತ್ತದೆ. ಸರ್, ಹಾಗಾದರೆ ನಾನು ಕನ್ನಡದಲ್ಲಿ ಬರೆದರೆ ರಷ್ಯಾ ಜನರು ಓದುತ್ತಾರಾ? ಪುಟ್ಟಪ್ಪ ಅವರೇ, ಒಳ್ಳೆ ಕೃತಿಗಳನ್ನ ಬರೆದ್ರೆ ಜನರು ಬೇರೆ ಬೇರೆ ಭಾಷೆಗೆ ಅನುವಾದಿಸಿ ಖಂಡಿತ ಓದ್ತಾರೆ. ಇವಾಗ ರವೀಂದ್ರನಾಥ್ ಠಾಕೂರ್ನೇ ತಗೊಳ್ಳಿ, ಅವರು ಬರ್ದಿರೋದು ಬಾಂಗ್ಲಾಲಿ, ಆದರೆ ಅವ್ರ ಕೃತಿಗಳು ವಿಶ್ವವಿಖ್ಯಾತವಾಗಿದೆ. ಸರ್, ನೀವು ಹೇಳ್ತಿರೋದು ನಿಜಾನೇ. ನಾನು ಪ್ರಯತ್ನ ಪಡ್ತೀನಿ ಸರ್. ಗುಡ್, ಪ್ರಯತ್ನ ಪಡಿ. ತಗೊಳ್ಳಿ ಪುಟ್ಟಪ್ಪ ಅವರು. ಧನ್ಯವಾದ. ಅಬ್ಬಾ, ಎಂತ ಅದ್ಭುತವಾದ ವಿಚಾರವನ್ನ ತಿಳಿಸಿದ್ದೀಯಾ. ಕಜಿನ್ಸ್ ರವರು ಪುಟ್ಟಪ್ಪನವರ ಜೀವನವನ್ನೇ ಬದಲಾಯಿಸಿ ಬಿಟ್ಟರು. ಸಮಸ್ತ ಕನ್ನಡಿಗರ ಪರವಾಗಿ ಐರಿಷ್ ಕವಿ ಜೇಮ್ಸ್ ಕಜಿನ್ಸ್ ರವರಿಗೆ ಕೋಟಿ ನಮನಗಳು. ಪುಟ್ಟಪ್ಪನವರು ಕುವೆಂಪು ಎಂಬ ಕಾವ್ಯನಾಮವನ್ನು ಹೊಂದಿ ಜನಜನಿತರಾದರು. ಕುವೆಂಪುರವರ ಕಾವ್ಯಗಳಿಗೆ ಸ್ಫೂರ್ತಿ ಬಂದದ್ದು ಎರಡು ಕಡೆಯಿಂದ. ಒಂದು ಜನಸಮಾಜ, ಮತ್ತೊಂದು ಪ್ರಕೃತಿ. ಕುವೆಂಪುರವರು ಪ್ರತ್ಯಕ್ಷ ಪ್ರಕೃತಿಯ ನಡುವೆ ಇದ್ದು ಎಲ್ಲವನ್ನು ಭಾಷೆ ಮೂಲಕ ಕನ್ನಡಿಸುತ್ತಾರೆ. ಈ ಎಲ್ಲ ಪರಿವರ್ತನೆಗಳ ಪರಿಣಾಮವಾಗಿ ನಮ್ಮ ಕುವೆಂಪುರವರು ನಮ್ಮ ನಾಡಿಗೆ ವಿಶ್ವವಿಖ್ಯಾತರಾಗಿದ್ದು, ಅವರು ಬರೆದಿರುವ ನಾಡಗೀತೆ ಇಂದು ಶತಮಾನದ ಆಚರಣೆ ಮಾಡುತ್ತಿರುವುದು. ಇಂತಹ ಮಹಾಚೇತನ ಕುವೆಂಪುರವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಮ್ಮ ಚಿತ್ರಕೂಟ ಕುಟುಂಬದ ಪರವಾಗಿ ಕುವೆಂಪುರವರಿಗೆ ಹೃತ್ಪೂರ್ವಕ ಗೌರವದ ನಮನಗಳು.